ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ಎ.ಆರ್. ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಉತ್ತರ, ಎ.ಆರ್. ಕೃಷ್ಣಶಾಸ್ತ್ರಿಗಳು ಹೈದರಾಬಾದಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎರಡನೆಯ ಪ್ರಶ್ನೆ, ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು? ಉತ್ತರ, ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ. ಮೂರನೇದು, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳ್ಯಾವುವು? ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿವೆ. ನಾಲ್ಕನೇದು, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಐದನೇದು, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪವಾಸಿಗಳಾಗುತ್ತಾರೆ. ಆರನೆಯದು, ಯಾವುದು ನಮ್ಮ ಮೈಗೆ ಹತ್ತುವುದು? ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಉತ್ತರ, ಡಾಕ್ಟರ್ ಸಿ.ಎನ್.ಆರ್. ರಾವ್ ಅವರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. ಎಂಟನೆಯದು, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ಕನ್ನಡಿಗರು ತಮ್ಮ ರಾಜ್ಯದಲ್ಲೇ ತಾವೇ ತಬ್ಬಲಿಗಳಾಗುತ್ತಿದ್ದಾರೆ. ಒಂಬತ್ತನೇದು, ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಉತ್ತರ, ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಹತ್ತನೇದು, ಭಾಷೆ ಯಾವುದಕ್ಕಿಂತ ದೊಡ್ಡದು? ಭಾಷೆ ಬದುಕಿಗಿಂತ ದೊಡ್ಡದು. ಹನ್ನೊಂದನೇದು, ಹಾಮಾನಾಯಕರ ಮೊದಲ ಪ್ರೀತಿ ಯಾವುದು? ಹಾಮಾನಾಯಕರ ಮೊದಲ ಪ್ರೀತಿ ಕನ್ನಡ. ಹನ್ನೆರಡನೇದು, ಹಾಮಾನಾಯಕರಿಗೆ ಯಾವಾಗ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗೆ ಸಿಕ್ಕಿತು? ಡಾಕ್ಟರ್ ಹಾಮಾನಾಯಕರಿಗೆ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗ ಕೈಗೆ ಸಿಕ್ಕಿತು. 13ನೇದು, ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಯಾವ ಭಾಷೆಗಳಲ್ಲಿರುವುದು ಅಗತ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಕನ್ನಡ ಭಾಷೆಯಲ್ಲಿರುವುದು ಅಗತ್ಯ. ಪ್ರಾದೇಶಿಕ ಭಾಷೆಯಲ್ಲಿ ಕಡ್ಡಾಯ ಶಿಕ್ಷಣ ಕೊಡುವುದು ಯಾರ ಕರ್ತವ್ಯವಾಗಿರುತ್ತದೆ? ಉತ್ತರ, ಪ್ರಾದೇಶಿಕ ಭಾಷೆಯಲ್ಲಿ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. 15ನೇದು, ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಯಾವ ಭಾಷೆ ಬೇಕು? ಉತ್ತರ, ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲಿಷ್ ಭಾಷೆ ಬೇಕು. 16ನೇದು, ಕರ್ನಾಟಕದ ಅನೇಕ ಕಡೆ ಯಾರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ? ಕರ್ನಾಟಕದ ಅನೇಕ ಕಡೆ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ. 17ನೇದು, ಕನ್ನಡ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು? ಉತ್ತರ, ಪ್ರತಿಯೊಬ್ಬ ಕನ್ನಡಿಗನೂ ಅಂಗುಲದಲ್ಲಿಯೂ ಕನ್ನಡದವರಾದರೆ ಮಾತ್ರ ಕನ್ನಡ ಪ್ರತಿಯೊಬ್ಬರಿಗೂ ದೊರಕಿಸಲು ಸಾಧ್ಯ. ಹಾಗೆಯೇ ಈಗ ನೋಡ್ತಾ ಹೋಗೋಣ. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಇದು 2 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳ. ಹಾಮಾನಾಯಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಉತ್ತರ, ಕನ್ನಡದ ಪ್ರೀತಿ ಮಾಸ್ತಿ ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದಿದ್ದು. ಬಿ.ಎಂ. ಶ್ರೀ ಆಲೂರು ಮುದವೀಡರ ಮಾತುಗಳಿಂದ ಕಣ್ಣೊಡೆದದ್ದು. ಎ.ಆರ್. ಕೃಷ್ಣಶಾಸ್ತ್ರಿಗಳು ಆನಾ ಕೃಷ್ಣರಾಯರ ವಿಚಾರಗಳಿಂದ ರೂಪಿತವಾದದ್ದು. ಮುಂದೆ ಗಾಂಧಿ, ವಿನೋಬ ಮೊದಲಾದವರ ಚಿಂತನೆಗಳಿಂದ ಹರಳುಗೊಂಡು ಲೇಖಕರಲ್ಲಿ ಕನ್ನಡದ ಪ್ರೀತಿ ಸ್ಫುರಿಸಿತ್ತು. ಸ್ಫುರಿಸೋದು ಅಂತಂದರೆ ಹುಟ್ಟೋದು ಅಂತ, ಬರ್ತ್ ಅಂತ. 2ನೇದು, ಎ.ಆರ್. ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳ್ಯಾವ್ಯಾವು? ಹೈದರಾಬಾದ್ ಸಮ್ಮೇಳನದಲ್ಲಿ ಎ.ಆರ್. ಕೃಷ್ಣಶಾಸ್ತ್ರಿಗಳು ಮಾಡಿದಂಥ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಲೇಖಕರಲ್ಲಿ ಯಾವ ರೀತಿ ಭಾವನೆಗಳು ಮೂಡ್ದೋ? ಎ.ಆರ್. ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರ ಮನದಲ್ಲಿ
ಖೇದ, ಭಯ, ಅಸಹಾಯಕತೆ ಮತ್ತು ಕ್ರೋಧ ಭಾವಗಳು ಮೂಡಿದವು. ಮೂರನೇದು, ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಆಮಾನಾಯಕ್ ಅಪೇಕ್ಷಿಸಿದ್ದಾರೆ? ಉತ್ತರ: ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ, ರಾಜ, ರಾಣಿ, ರಾಜಕುಮಾರನ ಸ್ಥಾನದಲ್ಲಿರಬೇಕು. ಮಿಕ್ಕ ಭಾಷೆಗಳು ಸೇವಕರ ಸ್ಥಾನದಲ್ಲಿರಬೇಕು ಎಂದು ಆಮಾನ ಅಪೇಕ್ಷಿಸಿದ್ದಾರೆ. ನಾಲ್ಕನೇದು, ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ? ಉತ್ತರ: ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಅಲ್ಲೆಲ್ಲ ಹಿಂದಿ, ಇಂಗ್ಲಿಷ್ಗಳೇ ರಾರಾಜಿಸುತ್ತಿವೆ. ಐದನೇದು, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಸರ್ಕಾರದ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಆರನೆಯದು, ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ನಮ್ಮ ಸಾರ್ವಜನಿಕ ಶಾಲೆಗಳ ಒಂದು ಪರಿಸ್ಥಿತಿ ಅಸಹ್ಯ ಎನಿಸುವಂತಹ ರೀತಿಯಲ್ಲಿ ಶೋಚನೀಯ ಸ್ಥಿತಿಯಲ್ಲಿವೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಬಯಸುವಂತಹ ಈ ಸಾರ್ವಜನಿಕರು ಅನಿವಾರ್ಯವಾಗಿ ಇಂಗ್ಲಿಷ್ ಶಾಲೆಗಳ ಕಡೆ ಮುಖ ಮಾಡುತ್ತಾರೆ. ಎಲ್ಲಿಯವರೆಗೂ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗಿರುವುದಿಲ್ವೋ ಅಲ್ಲಿಯವರೆಗೂ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಏಳನೆಯದು, ಕುಂಡದಲ್ಲಿ ನೆಟ್ಟ ಗಿಡಗಳ ಸ್ಥಿತಿ ಹೇಗಿರುತ್ತದೆ? ಉತ್ತರ: ಕುಂಡದಲ್ಲಿ ನೆಟ್ಟ ಗಿಡಗಳ ಬೇರು ನೆಲಕ್ಕಿಳಿಯೋದಿಲ್ಲ. ಭೂಮಿಯ ಸಾರವನ್ನು ಅವು ಗ್ರಹಿಸೋದಿಲ್ಲ. ಹಾಕಿದ ಇಡೀ ಗೊಬ್ಬರದಲ್ಲೇ ಅವು ಜೀವಮಾನವನ್ನು ಕಳೀತವೆ. ಹಾಗೆ ಇದು ಕುಂಡದಲ್ಲಿ ನೆಟ್ಟ ಗಿಡಗಳ ಸ್ಥಿತಿ ಕಾನ್ವೆಂಟ್ ಸಂಸ್ಕೃತಿಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳ ಮನಸ್ಥಿತಿಯಾಗಿರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಮಾನಾಯಕರು ತಿಳಿಸಿದ ರಾಜಮನ್ನಾರ್ ಸಮಿತಿಯ ವರದಿ ಏನೋ? ಈ ರಾಜಮನ್ನಾರ್ ಸಮಿತಿ ಅಂತಂದರೆ ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರ್ತದೋ ಅಲ್ಲಿನ ಭಾಷೆಯಲ್ಲಿನ ಜನರು ಆ ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂದು ರಾಜಮನ್ನಾರ್ ಸಮಿತಿ ವರದಿ ನೀಡುತ್ತದೆ. ಎಲ್ಲೆಲ್ಲಿ ಹೋದಾಗ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. ನಮಗೆಲ್ಲ ಎಲ್ಲಿ ಒಂದು ಬೇರೆ ದೇಶಕ್ಕೆ ಅಂತಂದರೆ ರೈಲ್ವೆ, ಅಂಚೆ, ತಂತಿ ಮತ್ತು ಈ ಬಂದರು ಪ್ರದೇಶಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿ ಹಿಂದಿ, ಇಂಗ್ಲೀಷ್ಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆಂಬ ಭಾವನೆ ಬರೋದಕ್ಕೆ ಹೇಗೆ ಸಾಧ್ಯ? ಲೈಫ್ ಇನ್ಶೂರೆನ್ಸ್ ಸಂಸ್ಥೆಗಳು, ಬ್ಯಾಂಕ್ಗಳು, ಕೇಂದ್ರಾಡಳಿತ ಸಂಸ್ಥೆಗಳು ಎಲ್ಲೋದರೂ ಅವರಲ್ಲಿ ಪರದೇಶಿಗಳ ಭಾವನೆ ಬರ್ತದೆ. ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಅನೇಕ ಸಲ ತಿಳಿದಿರದ ವಿಚಾರ ಯಾವುದು? ವಿಷಯಗಳನ್ನು ನಮ್ಮ ಭಾಷೆಗಳಲ್ಲೇ ಕಲಿಸಬೇಕು. ಅಂದರೆ ಸಮಾಜ, ವಿಜ್ಞಾನ ಇವೆಲ್ಲನೂ. ಮಾಧ್ಯಮ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ. ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೆ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಹೇಗಿರುತ್ತದೆ? ಹೊರಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲೀಷ್ ಬೇಕೇ ಬೇಕು. ಆದರೆ ಅದೇ ಸರ್ವಸ್ವವಾಗಿ ಅಲ್ಲ. ಇಂಗ್ಲೀಷ್ ಮೂಲಕವಾದಂತಹ ಶಿಕ್ಷಣ ಕುಂಡದಲ್ಲಿ ನೆಟ್ಟ ಗಿಡಗಳಂತೆ. ಅದರ ಬೇರು ನೆಲಕ್ಕಿಳಿಯುವುದಿಲ್ಲ. ಭೂಮಿಯ ಸಾರವನ್ನು ಅದು ಗ್ರಹಿಸೋದಿಲ್ಲ. ಹಾಕಿದ ಇಡೀ ಗೊಬ್ಬರ ಸ್ವಲ್ಪ ನೀರಿನಲ್ಲೇ ಅದು ತನ್ನ ಜೀವಮಾನವನ್ನು ಕಳೀತದೆ. ಆ ರೀತಿಯಾಗಿ ಇಂಗ್ಲೀಷ್ ಮೂಲಕವಾದಂಥ ಶಿಕ್ಷಣ. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ. ಎಲ್ಲಿಯವರೆಗೂ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮ ಪ್ರಧಾನ ಆಗಿರೋದಿಲ್ವೋ, ಎಲ್ಲಿಯವರೆಗೂ ಅದು ಜೀವಮಾನವನ್ನು ತುಂಬಿಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ಕನ್ನಡಿಗರು ಸ್ವಾಭಿಮಾನಿಗಳಾಗೋದಿಲ್ವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರ್ತವೆ. 13ನೇದು, ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ?
ಕನ್ನಡ ಅನ್ನುವಂಥವ್ರೆ ನಾವು ನಮ್ಮನ್ನು ನಾವು ಅನುಸರಿಸ್ಬೇಕು. ಏನು, ಇಂಥ ನಿಟ್ಟಿನಲ್ಲಿ 100 ಪ್ರಶ್ನೆಗಳನ್ನು ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಏನದು, ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ಕನ್ನಡವನ್ನು ಕುರಿತು ಮಾತನಾಡುವ ಯೋಗ್ಯತೆ ಗಳಿಸಿದ್ದೇವೆ ಎಂದರ್ಥ. ವಿದ್ಯಾರ್ಥಿಗಳ, ಇದು 2 ಅಂಕದ ಪ್ರಶ್ನೆಗಳು ಅನ್ನುವಂಥದ್ದು. ಮುಂದಿನದನ್ನು 4 ಅಂಕದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ವಿವರಿಸ್ತಾ